ನಿಮಗೂ ಕೇಳ್ಬೋದು ಯಾರಾದರೂ, ನಿಮ್ಗೆ ಆಶೀರ್ವಾದ ಇದ್ದರೆ ತೋರಿಸ್ಬೇಕಾಗಿತ್ತಲ್ವ ಅಂತ. ಜೋಸೆಫ್ ತೋರಿಸಿದ್ನಲ್ವಾ? ಜೋಸೆಫನ ಜೀವನದಲ್ಲಿ ಕಾಣ್ತಾ ಇತ್ತಲ್ವಾ? ಅಬ್ರಹಾಮನ ಜೀವನದಲ್ಲಿ ಕಾಣ್ತಲ್ವಾ? ದಾವೀದನ ಜೀವನದಲ್ಲಿ ಕಾಣ್ತಲ್ವಾ? ನಿಮ್ಮ ಜೀವನದಲ್ಲೂ ಕಾಣಿಸ್ಬೇಕಲ್ವಾ? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ದೇವರು ನಿಮಗಾಗಿ ಇಟ್ಟ ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳಿಗಾಗಿ ಇಟ್ಟ ಆಶೀರ್ವಾದ ಈ ಲೋಕದ ಬುದ್ಧಿವಂತರ ಕಣ್ಣಿಗೆ ಕಾಣಲ್ಲ, ಧಾರ್ಮಿಕ ವ್ಯಕ್ತಿಗಳ ಕಣ್ಣಿಗೆ ಕಾಣಲ್ಲ, ಯಾರ ಕಣ್ಣಿಗೂ ಕಾಣಲ್ಲ. ಅಂದರೆ ಸೈತಾನಂಗೆ ಕಾಣಿಸುತ್ತೆ, ಆಯಿತಾ? ಸೈತಾನಂಗೆ ಕಾಣಿಸುತ್ತೆ. ಸೈತಾನಂಗೆ ಗೊತ್ತು ಯಾರಲ್ಲಿ ಆತ್ಮಿಕ ಆಶೀರ್ವಾದಗಳಿದೆ, ಯಾರಲ್ಲಿ ಇಲ್ಲ ಅಂತ ಸೈತಾನಂಗೆ ಗೊತ್ತು. ಮತ್ತೆ ಹೇಳ್ತೀನಿ, ಹಳೆ ಒಡಂಬಡಿಕೆ ಆಶೀರ್ವಾದಕ್ಕಾಗಿ ನಾವು ಆಸೆ ಪಡ್ತಾ ಇದ್ದೀವಿ ಇವತ್ತು ಕೂಡ. ಅದು ಪ್ರಯೋಜನಕ್ಕೆ ಬರೋದಿಲ್ಲ. ನಾವು ಅಂದ್ಕೊಂಡಿರೋದು ಆಶೀರ್ವಾದ ಇದ್ದರೆ ಒಳ್ಳೆ ಮನೆ ಇರುತ್ತೆ, ಎಲ್ಲ ಚೆನ್ನಾಗಿರೋದು ಆಶೀರ್ವಾದ ಅಂತ. ಅದು ಹಳೆ ಒಡಂಬಡಿಕೆ ಲೆಕ್ಕ. ನಾವೀಗ ಹೊಸ ಒಡಂಬಡಿಕೆಗೆ ಸೇರಿದವರು, ಯೇಸು ಕ್ರಿಸ್ತನಿಗೆ ಸೇರಿದವರು, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ಹಾಗಾದರೆ ನಮಗಿವತ್ತು ಆಶೀರ್ವಾದಗಳು ಸ್ವರ್ಗೀಯವಾದ ಆಶೀರ್ವಾದಗಳು, ಭೂಮಿಯ ಆಶೀರ್ವಾದಗಳಲ್ಲ.